ತಿಮ್ಮಾರೂಡಿ ಮಾತಾಡಿದ್ದಾರೆ ಅನ್ನುವಂಥ ಮಾತಿದೆಯಲ್ಲ, ಅದು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮಾತಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸದನದಲ್ಲಿ ತುಂಬ ಚರ್ಚೆ ಆಯಿತು. ಅದಕ್ಕೆ ತಿಮ್ಮಾರೂಡಿ ಕೊಟ್ಟಿರುವಂಥ ಪ್ರತಿಕ್ರಿಯೆ ಅದೇನು ಅಂತಂದರೆ, ಹರೀಶ್ ಪೂಂಜಾ ಹಿಂದೆ ಹೇಳಿದಂಥ ಮಾತಿದೆಯಲ್ಲ, ಆ ಮಾತನ್ನು ಪುನರುಚ್ಚರಿಸಿದ್ದೆ, ಅದನ್ನು ಸರಿಯಾಗಿ ನೋಡಿ ಅಂತ ಹೇಳಿದ್ದಾರೆ ತಿಮ್ಮಾರೂಡಿ. ಏನದು ಸ್ಟೇಟ್ಮೆಂಟ್ ಬನ್ನಿ ನೋಡ. ಸದ್ಯಣ್ಣ 2 ಅಂಜಿಕೆನ್ವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ತ ಸಿದ್ದರಾಮಯ್ಯ ಗೋಟು ಕೆಂಡರತ. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು, ಅವ್ರ ಹತ್ಯೆ ಮಾಡಿದ್ದಾರಂತ ಹೇಳುದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಇಷ್ಟು ಮಾತ್ರ ಅಲ್ಲ, ತಿಮ್ಮಾರೂಡಿ ಇನ್ನು ಮುಂದಕ್ಕೆ ಹೋಗಿ ಹೇಳ್ತಾರೆ, ಯಾರು ಇವ್ರನ್ನ ಗೃಹ ಸಚಿವರನ್ನಾಗಿ ಮಾಡಿದಂಥವ್ರು, ಇವ್ರ ಗ್ರಹಚಾರ ಬಿಡಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ತಿಮ್ಮಾರೂಡಿ ಹೇಳಿರೋದು. ಹರೀಶ್ ಪೂಂಜಾರವರು ನಮ್ಮ ರಾಜ್ಯದ ಸಿದ್ದರಾಮಯ್ಯರು 24 ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ದನ್ನೇ ನಾನು ಮಾತಾಡಿದ್ದು. ಮಾನ ಕೆಟ್ಟವ್ರು, ಇವರಿಗೆ ಏನಾದರೂ ಇದೆಯೇ ಇವರಿಗೆ? ಅಲ್ಲ, ಇದನ್ನೊಂದು ನೋಡುವಂತ ನಾನು ಹೇಳುದು, ಈ ಮಿನಿಸ್ಟರ್ಗಳಂತೆ, ಗೃಹ ಮಂತ್ರಿ ಅಂತೆ, ಗ್ರಾಚಾರ ಮಂತ್ರಿ ಅಂತೆ, ಇವನೊಬ್ಬ DCM ಅಂತೆ, ಇವರಿಗೆ ಯಾರು PA ಇರುವುದಿಲ್ವಾ? ಆ ವಿಡಿಯೋವನ್ನು ನೋಡೋದಿಲ್ವಾ? ಒಟ್ಟಾರೆ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಬೊಗಳ ಬಿಡುದು ಇವರು. ನಾಲೈಕುಗಳು ಇವರೆಲ್ಲ ವಿಧಾನಸೌಧದಲ್ಲಿ ಇರಲಿಕ್ಕೆ. ಗೃಹ ಸಚಿವರಿಗೆ ಅವರಿಗೆ ಗ್ರಾಚಾರ ಹಿಡ್ದಿದೆ. ಇವನ ಗ್ರಾಚಾರ ಬಿಡಿಸ್ತಾರೆ ಜನಗಳು ಗ್ರಾಚಾರ ಬಿಡಿಸ್ತಾರೆ. ಸರ್ಕಾರವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಆಗ್ತೇವೆ ನಾವು. ಇನ್ನು ಏನಂತ ತಿಳ್ಕೊಂಡಿದ್ದೇನೆ, ಇವನು ಗೃಹ ಮಂತ್ರಿ ಅಂತ ಹೇಳಿದ್ರೆ ಯಾರ್ರೀ ಮಾಡಿದ್ದೀವಿ ನನ್ನ ಪಾಪಿಷ್ಟನನ್ನು? ಯಾರ್ರೀ DCM? ನಾನು ಮಾತಾಡಿದ್ರೆ ಮತ್ತೆ ಇನ್ನೇನೋ ಮಾತಾಡ್ತೇನೆ ನೋಡಿ. ಇದು ಮಾತಿನ ಧಾಟಿ. ಯಾರು ಈ ಪಾಪಿಷ್ಟನನ್ನು ಈ ಮಂತ್ರಿ ಮಾಡಿದಂಥವ್ರು ಯಾರು ಅನ್ನುವಂಥ ಪ್ರಶ್ನೆ, ಗೃಹ ಸಚಿವರನ್ನಾಗಿ ಮಾಡಿದಂಥವ್ರು ಯಾರು ಅಂತ, ಯಾರ್ರೀ ಇವನ್ನ DCM ಮಾಡಿದವರು ಅಂತ DCMಗೆ ಪ್ರಶ್ನೆ. ಇದು ಇಲ್ಲಿ ತನಕ ಬಂದು ನಿಂತಿದೆ. ನಿನ್ನೆ ಸದನದಲ್ಲಿ ಕಾವೇರಿದಂಥ ಚರ್ಚೆ ಆಯ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ನಮ್ಮ ಪ್ರತಿನಿಧಿ ಅಶೋಕ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನೋಡಿದರೆ SIT ಇವತ್ತು ಏನೇನು ಮಾಡ್ತಾ ಇದೆ, ಯಾಕಂದರೆ FSL ವರದಿ ಬರಬೇಕು, ಆ ವರದಿಗೋಸ್ಕರ ಕಾಯ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಏನೇನು ನಡೀತಾ ಇದೆ ಅಶೋಕ್ ಗಮನಿಸ್ತಾ ಇದ್ದೀರಿ ತಾವು? SIT ತುಂಬ ಸ್ಪಷ್ಟವಾಗಿ ಹೇಳಿದೆ, FSL ರಿಪೋರ್ಟ್ ಬರೋ ತನಕ ಇಲ್ಲಿ ಕಾರ್ಯಾಚರಣೆ ಇಲ್ಲ ಅನ್ನುವಂಥ ಮಾತು. ಅಂದರೆ ಅದರ ರಿಪೋರ್ಟ್ ಬರಬೇಕು, ಅದಾದ ನಂತರವೇ. ಅಲ್ಲಿ ತನಕ ಏನೇನು ಮಾಡ್ತಾ ಇದೆ? ನಿನ್ನೆ ಸುದೀರ್ಘವಾಗಿ ವಿಚಾರಣೆ ಮಾಡಿದೆಯಲ್ಲ ಮಾಸ್ಕ್ ಮ್ಯಾನ್ನ, ಏನೇನು ಸಂಗತಿಗಳು ಬಯಲಾಗಿದೆ? ಹೌದು ರಂಗನಾಥ್, ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಆಕ್ಚುಲಿ ನಿನ್ನೆಯಿಂದ ಪೊಲೀಸಿಂಗ್ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಇಲ್ಲಿವರೆಗೂ ಏನಾಗ್ತಿತ್ತು, ಅನಾಮಿಕ ಸಾಕ್ಷ್ಯ ದೂರುದಾರ ಒಂದಷ್ಟು ಸ್ಪಾಟ್ಗಳನ್ನು ಗುರುತಿಸಿದ್ದ, ಗುರುತು ಆದ ಬಳಿಕ ಅವನು ಪ್ರತಿನಿತ್ಯ SIT ಕಚೇರಿಗೆ ಬರ್ತಿದ್ದ, ಅವನು ತೋರಿಸಿದ ಜಾಗಕ್ಕೆ ಹೋಗಿ ಉತ್ಖನನ ಮಾಡಿ ವಾಪಸ್ ಆಗ್ತಿದ್ರು. ಸೊ ಇಷ್ಟೇ ಪ್ರಕ್ರಿಯೆಗಳು ಆಗ್ತಿತ್ತು. ಆದ್ರೆ ಈಗ SIT ಅಧಿಕಾರಿಗಳು ಈ ಉತ್ಖನನ ಕಾರ್ಯಾಚರಣೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ. ಇದರ ಜೊತೆಗೆ ಮುಂದಿನ ತನಿಖೆ ಅಂದ್ರೆ ಆಕ್ಚುಲಿ ಅವನನ್ನು ವಿಚಾರಣೆಗೆ ನಿನ್ನೆಯಿಂದ ಒಳಪಡಿಸಿರ್ತಕ್ಕಂಥದ್ದು. ಸುಮಾರು 7.5 ಗಂಟೆಗಳ ಕಾಲ ಅನಾಮಿಕ ಮಾಸ್ಕ್ ಮ್ಯಾನ್ ಇಂದ ಆತನ ವಿಚಾರಣೆಯನ್ನು ಮಾಡಿರ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಆ ಬುರುಡೆ ರಹಸ್ಯವನ್ನು ಕೆದಕುವಂತ ಪ್ರಯತ್ನವನ್ನು ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಆತ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬುರುಡೆ ರಹಸ್ಯವನ್ನು ನಿನ್ನೆ ಆತನಿಂದ ಬೈಂದ್ಲೆ ಎಲ್ಲಿಂದ ತಗೊಬಂದೆ, ಮತ್ತೆ ಇದರಿಂದ ಯಾರಿದ್ದಾರೆ, ಇದೆಲ್ಲವನ್ನು ಕೂಡ ಅಧಿಕಾರಿಗಳು ಆತನಿಂದಲೇ ಹೇಳಿಕೆಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಮುಂದಿನ ಆತ ಹೇಳುವಂತೆ ಒಟ್ಟು 30 ಪಾಯಿಂಟ್ ಅನ್ನು ಹೇಳಿದ್ದ, ಅದರಲ್ಲಿ ಈಗ 17 ಪಾಯಿಂಟ್ ಮಾತ್ರ ಉತ್ಖನನ ಮಾಡಿರುವಂತದ್ದು. ಹೀಗಾಗಿ ಮುಂದಿನ ಪಾಯಿಂಟ್ ಗಳನ್ನು ಅಗಿಯುವುದಕ್ಕೂ ಮೊದಲು FSL ರಿಪೋರ್ಟ್ ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಆ ಪಾಯಿಂಟ್ ನಂಬರ್ 6 ಅನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಪಾಯಿಂಟ್ ಗಳಲ್ಲೂ ಕೂಡ ಯಾವುದೇ ರೀತಿಯ ಆಸ್ತಿ ಪಂಜರ ಕಲೆಬರಗಳು ಸಿಕ್ಕಿರಲಿಲ್ಲ. ಹೀಗಾಗಿ ಆ ಎಲ್ಲೆಲ್ಲಿ ಉತ್ಖನನ ಮಾಡಲಾಗಿತ್ತು ಆ ಸ್ಥಳದ ಮಣ್ಣಿನ ಮಾದರಿಯನ್ನು ಸೋಕೋ ಟೀಮ್ ಕಲೆಕ್ಟ್ ಮಾಡ್ಕೊಂಡಿತ್ತು. ಸೊ ಆ ಒಂದು ಮಣ್ಣನ್ನು ಪರೀಕ್ಷೆಗೆ FSL ರಿಪೋರ್ಟ್ ಪರೀಕ್ಷೆಗೆ ಈಗಾಗಲೇ ಕಳಿಸಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಅನಾಮಿಕ ಸಾಕ್ಷ್ಯ ದೂರುದಾರ ಹೇಳುವಂತದ್ದು, ನಾನು ಇದೇ ಏನು ಗುರುತಿಸಿದಂತಹ ಸ್ಪಾಟ್ಗಳೇಂದ್ರೆ ಅಲ್ಲಿ ಹೆಣಗಳನ್ನು ಹೂತಾಕಿದ್ದೆ, ಆದ್ರೆ ಈಗ ಅಲ್ಲಿ ಕಂಡು ಬರ್ತಾ ಇಲ್ಲ. ಹೀಗಾಗಿ ಅಲ್ಲಿ ಮಾನವನ ಕಳೆಬರಗಳು ಮಣ್ಣಿನಲ್ಲಿ ಕರಗಿ ಹೋಗಿರುವಂತ ಎಲ್ಲಾ ಸಾಧ್ಯತೆ ಇದೆ ಎನ್ನುವಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದ. ಈ ಹಿನ್ನೆಲೆಯಲ್ಲಿ ಮುಂದಿನ ಪಾಯಿಂಟ್ ಗಳನ್ನು ಅಗಿಯೋದಕ್ಕೂ ಮೊದಲು ಆತ ಹೇಳಿದಂತೆ ಈ ಮಣ್ಣಿನಲ್ಲಿ ಮಾನವನ ಕಳೆಬರಗಳು ಕರಗಿ ಹೋಗಿದ್ಯಾ, ಈ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ SIT ಅಧಿಕಾರಿಗಳು ತಿಳ್ಕೋಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಉತ್ಖನನ ಟೈಮಲ್ಲಿ ಇದ್ದಂತ ಸೋಕೋ ಟೀಮ್, ಫೊರೆನ್ಸಿಕ್ ಟೀಮ್ ಅವರು ಅಲ್ಲಿದ್ದಂತ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿಕೊಂಡು ಈಗಾಗಲೇ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಸೊ ಅದರ ರಿಪೋರ್ಟ್ ಬರಬೇಕಾಗಿದೆ. ಸೊ ಅದಕ್ಕಾಗಿ ಈಗ SIT ಅಧಿಕಾರಿಗಳು ಈ ಉತ್ಖನನ ಕಾರ್ಯಾಚರಣೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿರ್ತಕ್ಕಂಥದ್ದು. ಒಂದು ವೇಳೆ ಆ ಲ್ಯಾಬ್ ರಿಪೋರ್ಟ್ ಅಲ್ಲಿ FSL ರಿಪೋರ್ಟ್ ಅಲ್ಲಿ ಮಣ್ಣಿನಲ್ಲಿ ಮಾನವನ ಕಳೆಬರ ಕರಗಿದೆ ಅನ್ನುವಂಥದ್ದು ಬಂದ್ರೆ ಹೀಗಾಗಿ ಮುಂದೆ ಉತ್ಖನನ ಕಾರ್ಯಾಚರಣೆ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಆ ರಿಪೋರ್ಟ್ ಅಲ್ಲೂ ಕೂಡ ಏನೂ ಇಲ್ಲ, ಆ ಅನಾಮಿಕ ಸಾಕ್ಷ್ಯ ದೂರುದಾರ ಹೇಳಿದಂತೆ ಇಲ್ಲಿ ಯಾವುದೇ ರೀತಿಯಿಂದ ಹೆಣಗಳನ್ನು ಹೂತಾಕಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ ಎನ್ನುವಂತ ರಿಪೋರ್ಟ್ ಏನಾದ್ರು ಬಂದ್ರೆ ಈ ಉತ್ಖನನ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತ ಸಾಧ್ಯತೆ ಇದೆ. ಮತ್ತು ಗೃಹ
ಸಚಿವರು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. SIT ಅಧಿಕಾರಿಗಳು ಏನ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ಸರ್ಕಾರವು ಕೂಡ ಬದ್ಧ ಆಗಿರುತ್ತೆ ಮತ್ತು ಈ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕಾ ಬೇಡವಾ ಎನ್ನುವುದನ್ನು SIT ಅಧಿಕಾರಿಗಳು ನಿರ್ಧಾರವನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ಕೂಡ ಸ್ವತಃ ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ SIT ಅಧಿಕಾರಿಗಳು ಈಗ ಅನಾಮಿಕ ಸಾಕ್ಷ್ಯ ದೂರುದಾರನ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾರೆ. ಸೊ ನಿನ್ನೆಯೂ ಕೂಡ 7:30 ಗಂಟೆ ವಿಚಾರಣೆ ಆದ ಬಳಿಕ ಆತನಿಗೆ ನೋಟಿಸ್ ಕೊಟ್ಟು ಕಳಿಸಿದ್ದಾರೆ. ಇವತ್ತು ಕೂಡ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನು ನೀಡಿ ಆತನನ್ನು ವಾಪಸ್ ಆತನ ವಕೀಲರ ಜೊತೆ ಕಳಿಸಿಕೊಟ್ಟಿರೋದು. ಹೀಗಾಗಿ ಇವತ್ತು ಕೂಡ ಆತನ ಹೆಚ್ಚಿನ ವಿಚಾರಣೆ ನಡೀಲಿಕ್ಕಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.